ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ದಯಮಾಡಿ ಯಾರು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಫಸ್ಟ್ ನಿಮಗೆ ಫ್ರೆಶ್ ನೋಟಿಫಿಕೇಶನ್ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ದಯಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರಿಪ್ಷನ್ ಜೊತೆಗೆ. ಅನೆಕ್ಸರ್ 2 ಅಂತ ಹೇಳಿ ಒಂದು ಬಹಳ ಪ್ರಮುಖವಾದಂಥ ಒಂದು ಕಾಪಿ ಬಿಡುಗಡೆ ಆಗಿದೆ. ಇಲ್ಲಿ ನೋಡಿ, ಅನುಬಂಧ 2 ಅಂತ ಮೆನ್ಷನ್ ಮಾಡಿದರೆ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರುವ ಹುದ್ದೆಗಳ ಮಾಹಿತಿ ಅಂತ. ನೋಡಿ, ಇನ್ನೊಂದ್ಸಲ ಓದ್ತೀನಿ. ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಆ ಡಿಪಾರ್ಟ್ಮೆಂಟಿಂದ ಏನಾದರೂ ನೋಟಿಫಿಕೇಶನ್ ಮಾಡಬೇಕು ಅಂತಂದರೆ ನೇರ ನೇಮಕಾತಿಗೋಸ್ಕರವಾಗಿ ಎಕನಾಮಿಕ್ ಡಿಪಾರ್ಟ್ಮೆಂಟು ಅನುಮೋದನೆಯನ್ನು ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅವ್ರು ಎಷ್ಟೇ ಪೋಸ್ಟ್ನ ತೋರಿಸಿದ್ರು ಕೂಡ ಒಂದ್ಸಲ ಅದು ಅನುಮೋದನೆ ಮಾಡಿಲ್ಲ ಅಂತಂದಾಗ ಅವರು ಯಾವುದೇ ಕಾರಣಕ್ಕೂ ಅಧಿಕೃತವಾದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಇಲಾಖೆಯಿಂದಲೂ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಎಕನಾಮಿಕ್ ಡಿಪಾರ್ಟ್ಮೆಂಟು ಯಾವ್ಯಾವ ಇಲಾಖೆಗೆ ಅನುಮೋದನೆಯನ್ನ ಇಲ್ಲಿ ನೀಡಿರುವಂಥದ್ದು ಅದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದರೆ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಆಗಿದೆ. ಯಾಕಂದ್ರೆ ತುಂಬಾ ಜನ ಈಗ TET ಎಕ್ಸಾಮ್ ಆಗಿದೆ, ಟೀಚರ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ. ನಾನಂತೂ ಅವ್ರ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದ್ರೆ ನಮಗೆ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಎಜುಕೇಶನ್ ಮಿನಿಸ್ಟ್ರು ಎಲ್ಲೆಲ್ಲಿ ಏನೇನು ಬೈಟ್ ಕೊಡ್ತಾರೆ ಅದನ್ನ ನಾನು ಅಟ್ಲೀಸ್ಟ್ ಏನು ಹೇಳ್ತಾರೆ ಅಂತ ನಾವು ನಿಮಗೆ ತಿಳಿಸ್ಬೇಕಲ್ಲ. ಹಾಗಾಗಿ ಕೆಲವೊಂದು ಆ VTಗಳನ್ನ ನಮ್ಮ ವಾಹಿನಿಯಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಇಲ್ಲಿ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ರಮ ಸಂಖ್ಯೆ ಇಲಾಖೆ ABC ಮತ್ತೆ ಟೋಟಲ್ ನಂಬರ್ ಆಫ್ ಪೋಸ್ಟ್ನ ಅಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಕೃಷಿ ಇಲಾಖೆ ಅಂತಿದೆ, ಪಶುಸಂಗೋಪನೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಸಹಕಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ, ಇಂಧನ, ಆರ್ಥಿಕ, ಆಹಾರ ಮತ್ತು ನಾಗರಿಕ ಸರಬರಾಜು. ಹೀಗೆ ಹಲವಾರು ಇಲಾಖೆ ಬರುತ್ತೆ. ಉನ್ನತ ಶಿಕ್ಷಣ, ವಸತಿ, ಕನ್ನಡ ಮತ್ತು ಸಂಸ್ಕೃತಿ, ಕಾರ್ಮಿಕ ಇಲಾಖೆ, ಅದು ಬಿಟ್ಟರೆ ವೈದ್ಯಕೀಯ ಶಿಕ್ಷಣ ಇಲಾಖೆ. ವೆರಿ ಇಂಪಾರ್ಟೆಂಟ್ಲಿ ನೋಡಿ, ನಾನು ಇಲ್ಲಿ ಪಿಂಕ್ ಕಲರ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ದಟ್ ಈಸ್ 26ನೇ ಕ್ರಮ ಸಂಖ್ಯೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ನೋಡಿ, ಒಟ್ಟು ಹುದ್ದೆಗಳಲ್ಲಿ ತೋರಿಸಿರುವಂಥದ್ದು 5267. ಸ್ವಲ್ಪ ಹಾಗೆ ಸ್ಕಾಲ್ ಡೌನ್ ಮಾಡ್ತೀನಿ ನೋಡಿ, ಅದು C ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಒಟ್ಟು ಹುದ್ದೆಗಳು ತೋರಿಸಿರುವಂಥದ್ದು 5267. ಇದು ಯಾವ ಡಿವಿಷನ್ಗೆ ಸಂಬಂಧಪಟ್ಟಿದ್ದು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಬಂದ್ಬಿಟ್ಟು ನಿಮಗೆ HK ಡಿವಿಷನ್ಗೆ ಸಂಬಂಧಪಟ್ಟ, ದಟ್ ಈಸ್ ಹೈದರಾಬಾದ್ ಕರ್ನಾಟಕ. ನೋಡಿ, ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹೈದರಾಬಾದ್ ಕರ್ನಾಟಕಕ್ಕೆ ಏನು ಒಂದು ಹಳೆ ಆದೇಶ ಬಂದಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ನಾವು ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ವಿ, ಅದ್ರ ಬಗ್ಗೆ ವಿಡಿಯೋನು ಕೂಡ ಮಾಡಾಕಿದ್ವಿ. 5267 ಈ ಹುದ್ದೆಗಳು ಅಂತ ಏನಿದೆ, ಇದನ್ನು ಕಾಲ್ಫರ್ ಮಾಡಲಿಕ್ಕೆ ಫಸ್ಟು HK ಭಾಗದಿಂದ ಅವರು ಒಂದು ಕಾಪಿಯನ್ನು ಬಿಡುಗಡೆ ಮಾಡಿದರು. ಈ 5267 ಹುದ್ದೆಗಳ ನೇಮಕಾತಿಗೆ ಮಾತ್ರ ಈಗ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಆದರೆ ನಾನ್ HKಗೆ ಎಷ್ಟು ಹುದ್ದೆಗಳು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಅದು. ಬಟ್ ಆರ್ಥಿಕ ಇಲಾಖೆಯು ಕೂಡ ಅದಕ್ಕೆ ಯಾವುದೇ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅನ್ನಲಿಕ್ಕೆ ಯಾವುದೇ ಪ್ರೂಫ್ ಇಲ್ಲ. ದಯಮಾಡಿ ಏನಾದರೂ ಇದ್ದರೆ ನೀವು ಶೇರ್ ಮಾಡ್ಬೋದು ಬೇಕಾದ್ರೆ. ನಾವು ಎಲ್ಲ ಕಡೆ ಕೇಳಿ, ನಾನು ಕೂಡ ಸರ್ಚ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸ್ನೇಹಿತರನ್ನು ಕೇಳಿದ್ದೀನಿ, ಗೊತ್ತಿರೋ ಎಲ್ಲರನ್ನು ಅಪ್ರೋಚ್ ಮಾಡಿ ಕೇಳಿದ್ದೀನಿ ನಾನು. ಅದು ಸಿಕ್ಕಿಲ್ಲ, ಅದು ಬಿಟ್ಟಿಲ್ಲ ಅದನ್ನು. ಯಾಕಂದರೆ ಈಗ HK ಭಾಗಕ್ಕೆ ಸಾಕಷ್ಟು ಒತ್ತಡ ಅಥವಾ ಪ್ರೆಸರ್ ಇರೋದ್ರಿಂದಾಗಿ ಫಸ್ಟ್ ಅಲ್ಲಿಗೆ ಮಾಡ್ಬೋದು ಅಂತಕ್ಕಂಥ ಮಾಹಿತಿನೂ ಕೂಡ ಅಲ್ಲಿದೆ. ಇಲ್ಲಿ 5267 ಪೋಸ್ಟ್, ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಅಲಾಟ್ ಆಗಿರುವಂಥದ್ದು ಈ 1 to 5 ಟೀಚರ್ಸ್ಗೆ, D.Ed ಆಸ್ಪಿರೆಂಟ್ಸ್ಗೆ ಅಲ್ಲಿದೆ. ಅಲ್ಲಿ ಇನ್ನು 78 GPT ಮತ್ತು ಅಲ್ಲಲ್ಲಿ ಒಂದಷ್ಟು ಹೈಸ್ಕೂಲ್ಗೆ ಸಂಬಂಧಪಟ್ಟಂಥ ಹುದ್ದೆಗಳೆಲ್ಲ ಕ್ಲಾಸಿಫಿಕೇಶನ್ ಮಾಡಿಕೊಟ್ಟಿದ್ರು. ಆಮೇಲೆ ಆ ಕಾಪಿ ಬಂದಾಗ ತುಂಬ ಜನ ಕಾಪಿ ಕ್ಲಾರಿಟಿ ಇಲ್ಲ ಅಂದ್ಬಿಟ್ಟು ಒಂದಷ್ಟು ಕ್ಲಾಶ್ ಆಗಿತ್ತು. ಬಟ್ ಈಗ ಮತ್ತೆ ಅದೇ ಭಾಗಕ್ಕೆ ಏನಾದರೂ ನೋಟಿಫಿಕೇಶನ್ ಮಾಡ್ತು ಅಂತಂದರೆ ಅದೇನಾದರೂ ಬೇರೆ ರೀತಿಯಲ್ಲಿ ಚೇಂಜಸ್ ಮಾಡ್ತಾರೋ, ನೀಟಾಗಿ ಕ್ಲಾರಿಫಿಕೇಶನ್ ಕೊಡ್ತಾರೋ, ಆ ಕಾಪಿಗೆ ಸಂಬಂಧಪಟ್ಟಾಗ ಅದನ್ನು ಕಾದು ನೋಡಬೇಕು. ಅದು ಲೆಫ್ಟು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಬಿಟ್ಟಿದ್ದು. ಹಾಗಾಗಿ ಇಲ್ಲಿ ಕ್ಲಾರಿಟಿ ಇರುವಂಥದ್ದು HK ಭಾಗದ ಏನು ಒಂದು 5267 ಹುದ್ದೆಗಳನ್ನು ನಾವು ನೇಮಕಾತಿ ಮಾಡ್ತೀವಿ ನೋಟಿಫಿಕೇಶನ್ ಕರೆದು ಅಂತ ಹೇಳಿದರೆ, ಇಲ್ಲಿ ಅದಕ್ಕೆ ಮಾತ್ರ ಈಗ ಆರ್ಥಿಕ ಇಲಾಖೆ ತನ್ನ ಅನುಮೋದನೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಅಂದರೆ ನಾನ್ HK ಹೈದರಾಬಾದ್ ಪ್ರದೇಶ ಅಂತ ಏನು ಬರುತ್ತೆ, ಈಗ ನಮ್ಮ ಭಾಗಗಳಲ್ಲಿ ನಾನ್ HK ಪ್ರದೇಶ, ಅಲ್ಲಿಗೆ ಯಾವುದೇ ರೀತಿಯಾಗಿ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಕೊಟ್ಟಿದೆ ಅನ್ನಲಿಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅದು ಫಸ್ಟ್ ನಿಮ್ಗೆ ಗಮನಕ್ಕೆ ಇರಬೇಕು. ತುಂಬ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಎರಡೂ ಭಾಗಕ್ಕೂ ಅಪ್ರೂವಲ್ ಪಾಸ್ ಮಾಡಿದೆ ಅಂತ. ನಮಗೆ ವಿ ಹ್ಯಾವ್ ಎ ಪ್ರೂಫ್ ಬೇಕಲ್ಲ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅನೆಕ್ಸರ್ 2ನಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಮೇಲೆ ನೋಡಿ ಇಲ್ಲಿ. ಹಿಯರ್ ವಿ ಗೋ. ನೋಡಿ, ಇನ್ನೊಂದ್ಸಲ ಬಿಡ್ತೀನಿ ನಾನು. ಆರ್ಥಿಕ ಇಲಾಖೆಯಿಂದ ಕ್ಲೀನಾಗಿ ಹೇಳಿದ್ದಾರೆ, ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರುವ, ಆಲ್ಮೋಸ್ಟ್ ಈಗ ಅಪ್ರೂವಲ್ ಪಾಸ್ ಆಗ್ಬಿಡಿದೆ ಅಂತ, ಮಂಜೂರಾತಿ ನೀಡಲಾಗಿರತಕ್ಕಂಥ ಹುದ್ದೆಗಳ ಮಾಹಿತಿ, ಈ ಥರ ಒಂದು ಕಾಪಿ ಬಿಡುಗಡೆ ಆಗಬೇಕು. ಅವಾಗ ಅದೊಂದು ಪುರಾವಾಗಿ ಇರುತ್ತೆ. ಅದನ್ನು ತೆಗೆದುಕೊಂಡು ನಾವು ಕೂಡ ಆಡಿಯನ್ಸ್ಗೆ ಅಥವಾ ಆಸ್ಪಿರೆಂಟ್ಸ್ಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಏನು ಹೇಳಿದೆ, ಎಲ್ಲ ಭಾಗಕ್ಕೂ ಪರ್ಮಿಷನ್ಸ್ ಕೊಟ್ಬಿಟ್ಟಿದ್ದಾರೆ ಅಥವಾ ಅಪ್ರೂವಲ್ ಪಾಸ್ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ ಅದು. ಹಾಗಾಗಿ ಇದು ಬಂದ್ಬಿಟ್ಟು HK ಭಾಗಕ್ಕೆ 5267 ಹುದ್ದೆಗಳ
ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ. ಸೊ ನಾನ್ HKಗೂ ಸಾಧ್ಯವಾದಷ್ಟು ಕೊಟ್ಟರೆ ಅದಕ್ಕೂ ಕೂಡ ಈ ರೀತಿಯಾದಂಥ ಒಂದು ಅನೆಕ್ಸರ್ ಕಾಪಿ ಇಲಾಖೆಯಿಂದ ಬಿಡುಗಡೆ ಆಗುತ್ತೆ. ಸೊ ಹಾಗೇನಾದ್ರು ಆಯಿತು ಅಂತಂದರೆ ನಮ್ಗೆ ಮಾಹಿತಿ ಬಂದೇ ಬರುತ್ತೆ. ಅದು ಬಂದಾಗ ನಿಮಗೆ ಹೇಗೆ ನಮ್ಮ ವಾಹಿನಿ ಕಡೆಯಿಂದ ಸೊ ಎಲ್ಲ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ನನಗೆ ಇದು ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಹಾಗಾಗಿ ಇಮಿಡಿಯೇಟ್ ವಿಡಿಯೋ ಮಾಡಿದ್ದು. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.